ಈಗ ಏನು 2,000 ಬರ್ತಾ ಇದ್ದಾರೆ ನಿಮ್ಮ ತಿಂಗಳಿಗೆ? ಬರ್ತೈತೆ ರೀ. ಬಸ್ ಫ್ರೀ, ಕರೆಂಟ್ ಬಿಲ್ ಫ್ರೀ, ಅನುಕೂಲ ಆಗ್ತದೆ ಎಲ್ಲ. ಎಲ್ಲ ಅನುಕೂಲ ಐತಿ. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕು? ಸಿದ್ದರಾಮಯ್ಯ ಆಗ್ಬೇಕು. ಸಿದ್ದರಾಮಯ್ಯ ಅವರು ಆಗ್ಬೇಕು. ರಾಹುಲ್ ಗಾಂಧಿ ಅವರು ಅವ್ರು ಏನು ಮಾಡ್ಯಾರ? ಇವರು ರಾಮಲಿಂಗ ಮಾಡ್ಯಾರ. ಅವ್ರು ಸಿದ್ದರಾಮಯ್ಯ ಅಂದ್ರೆ ಎಲ್ಲರಿಗೂ ಮಾಡ್ಯಾರ, ಹೆಣ್ಮಕ್ಳು ಸಹಾಯ ಮಾಡ್ಯಾರ. ಮತ್ತೆ ರಾಹುಲ್ ಗಾಂಧಿ ಅವರು, ಮೋದಿ ಅವರು? ಮೋದಿಯವರು ಏನೇ ಮಾಡಿಲ್ಲ ಅವರು. ಇವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೊಂದು ಉಡುಗೊರೆ ತೋರಮ್ಮ. ನರೇಂದ್ರ ಮೋದಿ ಏನು ಮಾಡಿಲ್ಲ ಅಂದಿದ್ರೆ ಇಂಡಿಯನ್ ಎಕನಾಮಿಕ್ ಎಲ್ಲಿತ್ತು, ನಮ್ಮ ರಾಮ ಮಂದಿರ ಎಲ್ಲಿತ್ತು, ಇವ್ರಿಗೆ ಸಿಲಿಂಡರ್ ಬಂದಿತ್ತು. ಇವರೆಲ್ಲ ಒಲೆಯಲ್ಲಿ ವ್ಯವಹಾರ ಮಾಡೋರಿಗೆ ಸಿಲಿಂಡರ್ ಬಂತು. ಬೇಟಿ ಬಚಾವ್ ಅಂತೇಳಿ ಅದನ್ನು ಮಾಡಿದರು. ಸ್ವಚ್ಛ ಭಾರತ್, ನಮ್ಮ ದೇಶವನ್ನು ಕ್ಲೀನ್ ಇಟ್ಟರು. ಅದನ್ನೆಲ್ಲ ನೋಡಲಾರ್ದ ನರೇಂದ್ರ ಮೋದಿ ಏನು ಮಾಡಿದ್ದಾರೆ? ಸಿದ್ದರಾಮಯ್ಯನೇ ಬರ್ಬೇಕಂತಾರೆ. ಸಿದ್ದರಾಮಯ್ಯ ಯಾರಿಗೇನು ಮಾಡಿದ್ದಾನೆ? ಇಷ್ಟೆಲ್ಲ ಮಾಡಿ ಸ್ಟೂಡೆಂಟ್ಸ್ಗೆ ಒದ್ದಾಡಂಗೆ ಆಗೈತೆ ಇವತ್ತು. ಇವ್ರಿಗೇನು ಫ್ರೀ ಬಿಟ್ಟಿದ್ದಾನೆ? ಇವ್ರು ಬರ್ತಾರೆ ಹೆಂಗಿದ್ರು? ಸ್ಟೂಡೆಂಟ್ಸ್ಗೆ ಬಸ್ ಇರೋಂಗಿಲ್ಲ, ಅವ್ರು ಹೆಂಗೆ ಬರಬೇಕು? ಅದನ್ನ ಯಾರು ಕೇಳ್ತಾರೆ ಹೇಳಿ? ಈಗ ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಶ್ರೀರಾಮುಲು ಗೆಲ್ತಾರೆ ಪಕ್ಕ ಹೇಳ್ತೀನಿ ನಾನು. ಶ್ರೀರಾಮುಲು ಬರೆದಿಟ್ಕೊಳ್ಳಿಲ್ಲ. ಕಾಂಗ್ರೆಸ್ ಅವ್ರು ಬರಂಗಿಲ್ಲ ನಮ್ಮಲ್ಲಿ, ಈ ವರ್ಷ ಬರಂಗಿಲ್ಲ ಕಾಂಗ್ರೆಸ್ ಅವರು. ಅಂದರೆ ಕಳೆದ ಬಾರಿ ಮತ್ತು MLA ಇಲೆಕ್ಷನಲ್ಲಿ ಯಾಕೆ ಸೋತರು ರಾಮುಲು ಅವರು ಬಿಜೆಪಿ? ಇವರೆಲ್ಲ ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದು ಫ್ರೀ ಇದು ಫ್ರೀ ಅಂತೇಳಿ ಯಾಮಾರಿಸಿದ್ದಾರೆ ಜನರನ್ನ. ಈಗ ಮತ್ತೆ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ. ಏನು ಅದನ್ನ ತಪ್ಪಿ ಹಾಕಿದ್ರೆ ಅವರು ಅನ್ಪಡ್ ಅಂತೇಳಿ ಅನ್ಕೋಬೋದು. ಇನ್ನು ಎಜುಕೇಷನ್ ಇದ್ದವನಂತರ ಯಾವನು ಕಾಂಗ್ರೆಸ್ಗೆ ಹಾಕಂಗೂ ಇಲ್ಲ. ಈಗ ಕಾಂಗ್ರೆಸ್ ಈಗ ಯುವ ನಿಧಿ ಅಂತೇಳಿ ಯುವಕರಿಗೂ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್ ಕೊಡಂಗಿಲ್ಲ ಸರ್. ಸ್ಕಾಲರ್ಶಿಪ್ ಹಾಕಿಲ್ಲ ಇಲ್ಲಿದು, ಅಲ್ಲೇ ಐತೆ ಸ್ಕಾಲರ್ಶಿಪ್. ಇನ್ನು ಬಾಕಿ ಯಾವ್ದನ್ನು ಹುಡ್ರಿಗೆ ಕರೀರಿ, ಹುಡ್ರಿಗೆ ಕೇಳ್ರಿ ರಾಮದಾರ ಸ್ಕಾಲರ್ಶಿಪ್ ಇದ್ದತ್ತೇನೆ. ಫಸ್ಟ್ ಸೆಮಿಂದ ಹಾಕ್ಯಾರ, ಇಲ್ಲಿ 3rd ಸೆಮ್ 4th ಸೆಮಿಂದ ಸ್ಕಾಲರ್ಶಿಪ್ ಹಾಕಿಲ್ಲ ಹುಡ್ರಿಗೆ. ಈ ಫ್ರೀ ಬಸ್ಸಿಂದ ಕೆಲವರು ಹೇಳ್ತಿದ್ದಾರೆ ಅನುಕೂಲ ಆಗೈತೆ ಅಂತಾರೆ, ಕೆಲವರು ಯುವಕರು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ ಭಾಳ ನಮ್ಗೆ ತ್ರಾಸ ಆಗ್ತಾ ಇದೆ, ಸೀಟ್ ಸಿಗಾಕತ್ತಿಲ್ಲ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಮಿಷ ಕ್ಯಾಮ್ರಾ ಉಳಿಸ್ರಿ, ಒಂದು ಬಸ್ ಬರುತ್ತೆ, ಯಾರು ಅನುಕೂಲ ಆಗೈತೆ ಅಂತಾರಲ್ಲ ಅವ್ರು ಹತ್ತು ಬಿಡೋಕೆ ಹೇಳಿ, ಇಮಿಡಿಯೇಟ್ಲಿ ಹತ್ತು ಬಿಡೋಕೆ ಹೇಳಿ. ನಿಮಗೆ ಗೊತ್ತಾಗುತ್ತಲ್ಲ ಅನುಕೂಲ ಆಗೈತಾ ಇಲ್ಲ ಅವರಿಗೆ ಡಿಸ್ಟರ್ಬ್ ಆಗೈತಾ ಅಂತೇಳಿ. ಸರ್ ಯಾವ್ರು ಸರ್ ನಿಮ್ಮದು? ನಮ್ಮದು ಮರಿಯಮ್ಮನಹಳ್ಳಿ ಪಕ್ಕದ. ಹೌದು ಸರ್ ಹೆಂಗೆ ನಡೀತಾ ಇದೆ ಸರ್ ಚುನಾವಣೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇದೆ. ಈ ಬಾರಿ ಬೇಸಿಗೆಗಿಂತ ಸ್ವಲ್ಪ ಚುನಾವಣೆ ಕಾವು ಹೆಚ್ಚಾದಂಗೆ ಕಾಣ್ತದೆ ಸರ್. ಹೌದು ಹೆಚ್ಚಿಗೆ ಆಗಿದೆ. ಈಗ ರಾಮುಲು ಅವರು ಹೇಳುವಂಥದ್ದು ಏನಂದ್ರೆ ಇದು ನಂದು ರಾಜಕೀಯ ಭವಿಷ್ಯ ಐತಿ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಈ ಅನುಕಂಪ ಏನಾದರೂ ವರ್ಕ್ ಆಗತ್ತಾ ಅನ್ನುವಂಥದ್ದು ಏನಿಲ್ಲ ಸರ್. ಕಳೆದ 2 ಬಾರಿಗಳಲ್ಲಿ ಕೂಡ ಅವರ ತಂಗಿ ಶಾಂತ ಅವರು ಕೂಡ 5 ವರ್ಷ ಆಡಳಿತ ಮಾಡಿದರು. ನಂತರ ಶ್ರೀರಾಮುಲು ಅವರು ಕೂಡ 5 ವರ್ಷ ಮಾಡಿದರು. ನಮ್ಮ ಜಿಲ್ಲೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾಣಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಇರ್ಬೋದು, ಯಾವ ಕೂಡ ಇಲ್ಲಿ ಪ್ರಗತಿಯನ್ನು ಕಾಣದೇ ಇರೋದರಿಂದ ಈ ಬಾರಿ ಪರ್ಯಾಯವಾಗಿ ಈಗ ತುಕಾರಾಮ್ ಅವರು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯಿಂದ ಈಗ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ ಸರ್. ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಸರ್? ಇವರೇ ಬರ್ಬೋದು. ರಾಮುಲು ಸ್ವಲ್ಪ ಮೋದಿ ಆಯ್ತಲ್ಲ, ಅವರೇ ಬರ್ಬೋದು ಅಂತ ಅನ್ಸುತ್ತೆ. ನೀವೇನು ರಾಮುಲು ಅವ್ರ ಮುಖ ನೋಡಿ ಓಟ್ ಹಾಕ್ತೀರಾ ಏನು ಮೋದಿ ಅವ್ರು ನೋಡಿ ಹಾಕ್ತೀರಾ? ಮೋದಿ ನೋಡಿ ಹಾಕೋದಷ್ಟು. ಮೋದಿ ಅವ್ರನ್ನ. ಏನು ನಡೀತದೆ ಸರ್ ಊರಲ್ಲಿ ಚುನಾವಣೆ? ಚೆನ್ನಾಗಿ ನಡೀತದೆ. ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೇಕು? ತುಕಾರಾಮ್ ಸರ್. ತುಕಾರಾಮ್ ಸರ್. ಕಾಂಗ್ರೆಸ್. ಯಾಕೆ ತುಕಾರಾಮ್ ಅವರು ಯಾಕೆ ಗೆಲ್ಬೇಕು, ರಾಮುಲು ಅವ್ರು ಯಾಕೆ ಬೇಡ? ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ನಾವು. ನಿಮ್ದು ಒಟ್ಟು ಕಾಂಗ್ರೆಸ್. ಈ ಮ್ಯಾಗ ಯಾರು ಆಗ್ಬೇಕು ಪ್ರಧಾನಮಂತ್ರಿ ನಿಮಗೆ? ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ. ಯಾಕೆ ಮೋದಿ ಅವ್ರು ಯಾಕೆ ಬೇಡ? ನಮಗೆ ಇಷ್ಟ ಇಲ್ಲ, ನಮಗೆ ಬೇಡ. ನಮಗೆ ಇಷ್ಟ ಇಲ್ರಿ, ಅದೇನೀಗ ನೀವೇನು ಕೇಳ್ತೀರಿ? ಹೌದು ಸರ್. ಸಿದ್ದರಾಮಯ್ಯ ಮಾಡಿದ್ದು ಯಾವುದೂ ಸರಿ ಇಲ್ಲ. ಮೋದಿ ಅವರು ಮಾಡಿದ್ದು ಏನೂ ಸರಿ ಇಲ್ಲ. ಚೆನ್ನಾಗಿದೆ. ಇವ್ ಮಾಡಿದ್ದು ಯಾವುದೂ ಸರಿ ಇಲ್ಲ. ಯಾರು ಮಾಡಿದ್ದು ಸರಿ ಇಲ್ಲ ಅಂತ? ಸಿದ್ದರಾಮಯ್ಯ ಮಾಡಿದ್ದು ಯಾವುದೂ ಸರಿ ಇಲ್ಲ. ಏನು ಮಾಡಿದ್ದು ಸರಿ ಇಲ್ಲ ಅಂದ್ರೆ ಏನಂದ್ರೆ ಎಲ್ಲ ರೇಟ್ ಜಾಸ್ತಿ ಮಾಡ್ಯಾನ ಅವನು. ಈಗ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರ ಅಂತ ಮಧ್ಯ ಪ್ರಿಯರು ಹೇಳತ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದಕ್ಕೂ ಸಿಟ್ಟು ಬರ್ತೈತೆ. ಅದು ಹೇಳೋದು ಈಗ ಎಣ್ಣೆ ರೇಟು ರೇಷನ್ ರೇಟು ಎಲ್ಲ ಜಾಸ್ತಿ ಮಾಡ್ಯಾನ. ಈಗ ಏನು ಹೇಳ್ತೀರಿ? ಈಗ ದೇಶಕ್ಕೆ ಒಂದು ಮೆಸೇಜನ್ನು ಕೊಡ್ತೀರಿ ನೀವು? ನಾವು ದೇಶಕ್ಕೆ ಅಂದ್ರೆ ನಮ್ಮ ಮೋದಿನ ಬರಬೇಕು. ಆ ಮೋದಿ ಬಂದ್ರೆ ಮಾತ್ರ ಒಳ್ಳೇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.